ಪ್ರವಾದನೆ ಗ್ರಂಥ 30ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡಿಕೊಳ್ಳೋಣ. 30ನೇ ಅಧ್ಯಾಯದಲ್ಲಿ ಸುಮಾರು 1ರಿಂದ 33 ವಚನಗಳು ಇದರಲ್ಲಿರೋದನ್ನ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವ ಹಾಗೆ ಸ್ಕ್ರೀನ್ ಮೇಲೆ ಅಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ, ದೇವರಿಗೆ ಅವಿಧೇಯರಾದವರಿಗೆ ಸಂಕಷ್ಟ ಎಂಬತಕ್ಕಂಥ ವಿಷಯದಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. 1ರಿಂದ 7 ವಚನದ ಐಗುಪ್ತದ ಸಹಾಯ ವ್ಯರ್ಥವೆಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. 8ರಿಂದ 17 ವಚನ ಐಗುಪ್ತದ ಆಶ್ರಯದಿಂದಾಗುವಂತ ಒಂದು ದುರ್ಗತಿ, ಅದರ ಬಗ್ಗೆ ನಾವು ನೋಡುವಂತವರಾಗಿದ್ದೇವೆ. ಮತ್ತು 18ರಿಂದ 26 ವಚನಗಳಲ್ಲಿ ಐಗುಪ್ತದ ಆಶ್ರಯದಿಂದಾಗುವ ಒಂದು ದುರ್ಗತಿಯನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮತ್ತು 4ನೇದಾಗಿ ನಾವು ನೋಡುವಾಗ 27ನೇ ವಚನದಿಂದ 33ನೇ ವಚನದವರೆಗೂ ಯೆಹೋವನಿಂದ ಅಶ್ಶೂರ್ಯರಿಗಾದ ವಿನಾಶ ಎಂಬತಕ್ಕಂಥ ವಿಷಯದಲ್ಲಿ ಈ 4 ವಿಷಯಗಳ ಕುರಿತಾಗಿ ಈ ದಿವಸದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ತುಂಬಾ ಅಧ್ಯಾಯ ದೊಡ್ಡದಾಗಿರೋದ್ರಿಂದ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದಿನದಲ್ಲಿ ನಾವು ನೋಡುವಾಗ ನಾವು ದೇವರ ಮಾತಿಗೆ ಅವಿಧೇಯರಾದಾಗ ನಮಗೆ ಅನೇಕ ಸಂದರ್ಭದಲ್ಲಿ ಸಂಕಷ್ಟಗಳು ನಮಗೆ ಎದುರಾಗ್ತಾ ಇರ್ತವೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ದೇವರು ತನ್ನ ಮಕ್ಕಳೊಂದಿಗೆ ಅನೇಕ ಸಂದರ್ಭದಲ್ಲಿ ಮಾತನಾಡ್ತಾರೆ. ಯಾರು ದೇವರನ್ನ ಆಶ್ರಯಿಸಿಕೊಂಡಿರ್ತಾರೋ ಅಂತವರ ಜೊತೆಗೆ ದೇವರು ಅನೇಕ ಸಂದರ್ಭದಲ್ಲಿ ಮಾತನಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಯೆಶಾಯ ಪ್ರವಾದಿಗೆ ಇಲ್ಲಿ ಒಂದು ದೇವರ ಮಾತು ಇಲ್ಲಿ ಪ್ರತ್ಯಕ್ಷವಾಗ್ತಾ ಇದೆ. ಅದೇನಂದ್ರೆ, ದೇವರ ಮಾತಿಗೆ ಅವಿಧೇಯರಾದವರಿಗೆ ಸಂಕಷ್ಟ ಎಂಬುದಾಗಿ. ನಾವು ಅನೇಕ ಸಂದರ್ಭದಲ್ಲಿ ನಾವು ದೇವರಿಗೆ ವಿಧೇಯರಾಗಬೇಕು. ವಿಧೇಯರಾಗಿಲ್ಲ ಅಂದ್ರೆ, ದೇವರ ಮಾತನ್ನು ನಾವು ಕೇಳಿಲ್ಲ ಅಂದ್ರೆ, ನಮಗೆ ಸಂಕಷ್ಟಗಳು ಎದುರಾಗ್ತವೆ ಮತ್ತು ನಾವು ಕೂಡ ಆ ಸಂಕಷ್ಟಗಳನ್ನು ಕೊಂಡೊಯ್ಯುವಂತವರಾಗಿರುತ್ತೇವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಮಗೆ ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುಟುಂಬಗಳಲ್ಲಿ ಅನೇಕ ಕಷ್ಟಗಳು, ಆಮೇಲೆ ಅನೇಕ ತೊಂದರೆ ಮತ್ತು ಅನೇಕ ಗೊಂದಲ ಯಾಕೆ ಬರ್ತಾವಪ್ಪ ಅಂತಂದ್ರೆ, ನಾವು ಅನೇಕ ಸಂದರ್ಭದಲ್ಲಿ ದೇವರಿಗೆ ನಾವು ಎಲ್ಲೋ ಒಂದು ನಮ್ಮ ಕುಟುಂಬದಲ್ಲಿ ಒಂದು ಕೊರತೆ ಇದೆ, ಆ ಕೊರತೆಯಿಂದ ಈ ರೀತಿಯಾದಂಥ ಕಷ್ಟಗಳು, ಈ ರೀತಿಯಾದಂಥ ಸಮಸ್ಯೆಗಳು ನಮ್ಮ ಕುಟುಂಬದಲ್ಲಿ ಜರುಗ್ತಾ ಇದ್ದಾವೆ, ಅದಕ್ಕಾಗಿ ನಮಗೆ ಈ ರೀತಿಯಾದಂಥ ಕಷ್ಟ ತೊಂದರೆ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನೋಡ್ರಿ, ದೇವರ ಮಾತನ್ನು ಕೇಳದೆ ಹೋದ್ರೆ ನಮಗೆ ಅನೇಕ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಂಕಷ್ಟಗಳೇ ನಮಗೆ ಎದುರಾಗುವಂತ ಪರಿಸ್ಥಿತಿ ಇದೆ. ಅದಕ್ಕಾಗಿ ನಾವು ನಮ್ಮ ಸ್ವಂತ ಆಲೋಚನೆಯನ್ನು ಮಾಡದೆ ದೇವರ ಮಾತಿಗೆ ವಿಧೇಯರಾದ್ರೆ ನಮ್ಮಲ್ಲಿ ಅನೇಕ ದೇವರ ಆಶೀರ್ವಾದಗಳನ್ನ ಕೊಡುವಂತನಾಗಿದ್ದ. ಆದ್ರೆ ಇಲ್ಲಿ ನಾವು ನೋಡುವಾಗ ವಾಕ್ಯದಲ್ಲಿ 1ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನು ಈಗ ನುಡಿಯುತ್ತಾನೆ, ದ್ರೋಹಿಗಳಾದ ನನ್ನ ಮಕ್ಕಳೇ, ಗತಿಯನ್ನು ಏನು ಹೇಳಲಿ? ಇವರು ನನ್ನನ್ನು ಕೇಳದೆ ಒಂದು ಆಲೋಚನೆಯನ್ನು ಸಾಗಿಸಿ ನನ್ನ ಆತ್ಮ ಪ್ರೇರಿತರಾಗದೆ ಉಪಾಯವನ್ನು ನೇಯ್ದು ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದಾರೆ. ಫರೋಹನನ ಆಶ್ರಯವನ್ನು ಪಡೆದು ಐಗುಪ್ತವನ್ನು ಮೊರೆ ಹೋಗಬೇಕೆಂದು ನನ್ನ ಮಾತನ್ನು ಕೇಳದೆ ಐಗುಪ್ತಗೆ ಪ್ರಯಾಣವಾಗಿ ಹೊರಟಿದ್ದಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ದೇವರ ಮಾತನ್ನು ಕೇಳದೆ ಅವರ ಸ್ವಂತ ಒಂದು ಆಲೋಚನೆ, ಅನೇಕ ಸಂದರ್ಭದಲ್ಲಿ ಈ ರೀತಿಯಾಗಿ ನಾವು ಸ್ವಂತ ಆಲೋಚನೆಯನ್ನು ಮಾಡಿ ನಾವು ಏನೆಲ್ಲ ಮಾಡಬೇಕಂತ ಅನ್ಕೊಂತಾ ಇರ್ತೀವಿ. ಆದ್ರೆ ದೇವರ ಚಿತ್ತ ಅದರಲ್ಲಿ ಇದೆಯಾ ಇಲ್ಲವಾ ಎಂಬತಕ್ಕಂಥದನ್ನ ನಾವು ಪರೀಕ್ಷಿಸಿ ತಿಳ್ಕೊಳ್ಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಈ ಒಂದು ಇಸ್ರಾಯೇಲ್ ಪ್ರಜೆಗಳು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಇಲ್ಲಿ ಪಾಪದ ಮೇಲೆ ಪಾಪವನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದಾರೆ. ಏನಂತಂದ್ರೆ, ಅವರು
ದೇವರ ಒಂದು ಇಸ್ರಾಯೇಲರು ಮಾಡಿದ ತಪ್ಪು ಇಲ್ಲಿ ಏನಪ್ಪ ಅಂತಂದ್ರೆ, ಅಶ್ಶೂರ್ ರಾಜನು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಬರುವಂತ ಸಂದರ್ಭದಲ್ಲಿ ಅಶ್ಶೂರ್ ರಾಜನನ್ನು ಎದುರುಗೊಳ್ಳುವಂತ ಒಂದು ಶಕ್ತಿ, ಆ ಬಲ ಅವರಲ್ಲಿ ಇಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ಬೇಕಾಯ್ತಂದ್ರೆ, ಒಂದು ವೇಳೆ ಆ ಶಕ್ತಿ, ಆ ಬಲ ಅವರಲ್ಲಿ ಇಲ್ಲ ಅಂದ್ರೆ ದೇವರ ಹತ್ರ ಅವ್ರು ಕೇಳ್ಕೊಳ್ಬಹುದಾಗಿತ್ತು. ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ. ಅಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲಿ ಇವರು ಅಲ್ಲಿರುವಂತ ಒಂದು ಹಣ ಬಂಗಾರ ಮತ್ತು ತೆಗೆದುಕೊಂಡು ಐಗುಪ್ತ ರಾಜನ ಹತ್ರ ಅಲ್ಲಿ ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ದೇವರ ಮಾತಿಗೆ ಅವಿಧೇಯರಾಗಿ ಅವರ ಇಷ್ಟ ಬಂದ ಹಾಗೆ ದೇವರ ಮಾತನ್ನು ಕೇಳದೆ ಅಲ್ಲಿ ಹೋಗುವಂತ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಐಗುಪ್ತ ರಾಜನ ಸಹಾಯ ಪಡೆಯೋಣ, ಐಗುಪ್ತ ರಾಜನಿಗೆ ಸಹಾಯ ಮಾಡಿದ್ರೆ ಅಶ್ಶೂರ ರಾಜನ ನಮ್ಮ ಹತ್ರ ಬರಲ್ಲ ಅಂತ ಹೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ. ಆದ್ರೆ ಆ ಸಮಯದಲ್ಲಿ ದೇವರು ಮಾತನಾಡುವಂತ ಮಾತು ಏನಪ್ಪಾ ಅಂದ್ರೆ, ನಿಮ್ಮ ಸ್ವಂತ ನಿರ್ಣಯವನ್ನು ತೆಗೆದುಕೊಂಡು ನಿಮಗಿರುವುದನ್ನು ಯಾಕೆ ಕಳ್ಕೊಳ್ತೀರಿ ಎಂಬುದಾಗಿ. ಇಲ್ಲಿ ನೋಡುವಾಗ 2ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದಾರೆ, ಫರೋಹನ ಆಶ್ರಯವನ್ನು ಪಡೆದು ಐಗುಪ್ತವನ್ನು ಮೊರೆ ಹೋಗಬೇಕೆಂದು ನನ್ನ ಮಾತನ್ನು ಕೇಳಿದ ಐಗುಪ್ತಕ್ಕೆ ಪ್ರಯಾಣವಾಗಿ ಹೊರಟಿದ್ದಾರೆ. ಆದ ಕಾರಣ ಫರೋಹನ ಆಶ್ರಯದಿಂದ ನಿಮಗೆ ನಾಚಿಕೆ ಮತ್ತು ಐಗುಪ್ತ ಮೊರೆ ಹೋಗುವುದರಿಂದ ಅವಮಾನ ಎಂಬುದಾಗಿ ಇಲ್ಲ ನೋಡ್ತಾ ಇದ್ದೇವೆ. ಮತ್ತು ಇಲ್ಲಿ ನಾವು ನೋಡುವಾಗ ಅಲ್ಲಿ ಮುಂದೆ ಐಗುಪ್ತವನ್ನು ಮೊರೆ ಹೋಗುವುದರಿಂದ ಅವಮಾನ, ಈ ರೀತಿಯಾದಂಥ ಒಂದು ಘಟನೆ ನಮ್ಮ ಜೀವಮಾನದಲ್ಲಿ ಕೂಡ ನಡೀತದೆ. ನಾವು ಅನೇಕ ಸಂದರ್ಭದಲ್ಲಿ ನಮಗೂ ಈ ರೀತಿಯಾದಂಥ ಒಂದು ಅವಮಾನ, ನಾವು ಈ ದೇವರ ಮಾತನ್ನು ಕೇಳಿದ ಅನೇಕ ಸಂದರ್ಭ ಹೆಜ್ಜೆ ಇಟ್ಟಾಗ ಈ ರೀತಿಯಾದಂಥ ಕೆಲವು ಅವಮಾನ ಕೂಡ ನಮಗೆ ಉಂಟಾಗುವಂತ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನೋಡ್ರಿ ಮುಂದೆ ನಾವು ನೋಡುವಾಗ, ಆದ ಕಾರಣ ಫರೋಹನ ಆಶ್ರಯದಿಂದ ನಾಚಿಕೆ ಹಾಗೂ ಫರೋಹನ ಸಾಮರ್ಥ್ಯ ರಾಜರು ಚೋವಿನಲ್ಲಿದ್ದರು, ಅವನ ದೂತರು ಆನೇಸಿನ ತನಕ ಸೇರಿದರು, ಸಹಾಯವನ್ನು ಪ್ರಯೋಜನವನ್ನು ಮಾಡಲಾರದೆ ನಾಚಿಕೆಯನ್ನು ಅವಮಾನವನ್ನು ಉಂಟು ಮಾಡುವ ವ್ಯರ್ಥವಾದ ಈ ಜನಾಂಗದ ವಿಷಯವಾಗಿ ಎಲ್ಲರೂ ಲಜ್ಜೆ ಪಡುವರು. ದಕ್ಷಿಣ ಸೀಮೆಯ ನೀರಾನೆಯ ವಿಷಯದಲ್ಲಿ ದೈವಭಕ್ತಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಕರ್ತನಲ್ಲಿ ಪ್ರೀತಿಯುಳ್ಳ ಸಹಾಯ, ಇಲ್ಲಿ ದೇವರ ದಯ ನಿಮಗಿದ್ದರೆ ಯಾವ ಶ್ರಮೆ ಯಾವ ಕಷ್ಟ ನಿಮ್ಮ ಹತ್ರ ಬರಲಾರದು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವರು ಐಗುಪ್ತವನ್ನ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲು ಹೆಡ್ಲೈನ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಏನಪ್ಪ ಅಂದ್ರೆ, ಐಗುಪ್ತದ ಒಂದು ಸಹಾಯ ವ್ಯರ್ಥವೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಒಂದು ಐಗುಪ್ತವನ್ನು ನಂಬಿಕೊಂಡು ಅಲ್ಲಿರುವಂತ ಐಗುಪ್ತ ದೇಶವನ್ನ, ಐಗುಪ್ತದಿಂದ ಆಶ್ರಯವನ್ನು ನಾವು ಪಡ್ಕೊಳ್ಳೋಣ ಅಂತೇಳಿ ಅವರ ಆಲೋಚನೆ ಇದೆ. ಆದ್ರೆ ದೇವರ ಒಂದು ಆಶ್ರಯವನ್ನು ಪಡೆಯದೆ ಐಗುಪ್ತದ ಒಂದು ಸಹಾಯವನ್ನ ಅಲ್ಲಿ ಕೇಳುವಂತ ವಿಷಯವನ್ನ ನಾವು ನೋಡುವಂತವರಾಗಿದ್ದೇವೆ. ನಾವು 6ನೇ ವಚನಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತಾ ಕಾನಾನಿಗೆ ದಕ್ಷಿಣ ಸೀಮೆಯ ನೀರಾನ ವಿಷಯವಾದಂತ ಒಂದು ದೈವಭಕ್ತಿ ಎಂಬುದಾಗಿ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ಪ್ರಾಂತಕ್ಕೆ ಹೋಗುತ್ತಿರುವಾಗ ಇವರು ಯಾವ ಒಳ್ಳೆ ದಾರಿಯಲ್ಲಿ ಅವರು ಹೋಗ್ಲಿಲ್ಲ. ಅಲ್ಲಿ ಏನಂದ್ರೆ, ಅಲ್ಲಿರುವಂತ ನೋಡ್ರಿ, ಆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರಾಯಭಾರಿಗಳು ಕತ್ತೆಗಳ ಬೆನ್ನುಗಳ ಮೇಲೆ ತಮ್ಮ ದನವನ್ನು, ಒಂಟೆಗಳ ಡುಬ್ಬಗಳ ಮೇಲೆ ತಮ್ಮ ದ್ರವ್ಯವನ್ನು ಒರೆಸಿಕೊಂಡು ಮೃಗೇಂದ್ರ, ಸಿಂಹ, ವಿಷಸರ್ಪ ಹಾರುವ ಉರಿಮಂಡಲ ಇವುಗಳಿಂದ ಭಯಂಕರವಾಗಿಯೂ ಶ್ರಮ ಸಂಕಟಗಳನ್ನು ಉಂಟು ಮಾಡುವುದಾಗಿ ಇವರು ದೇಶ ಮಾರ್ಗವಾಗಿ ನಿಷ್ಪ್ರಯೋಜನ ಜನಾಂಗದ ಬಳಿಗೆ ಹೋಗುತ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ನಾವು ನೋಡುವಾಗ ಐಗುಪ್ತ ಸಹಾಯ ಹೊಂದುವುದಕ್ಕೆ ಹೋಗ್ತಾ ಇದ್ದಾರೆ. ಅವರು ಹೋಗುವಂತ ಮಾರ್ಗ ಅಲ್ಲಿ ಏನಿದೆ, ಭಯಂಕರವಾದಂತ ಒಂದು ಸಿಂಹ ಮತ್ತು ವಿಷಸರ್ಪ, ಹೀಗೆ
ಅವರು ಹೋಗುವಂತ ಒಂದು ಮಾರ್ಗದಲ್ಲಿ ಅನೇಕ ಒಂದು ಅಪಾಯಗಳು ಇದಾವೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಐಗುಪ್ತ ಸಹಾಯವನ್ನು ಪಡೆಯೋಣ ಎಂಬುದಾಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ನೋಡುವಾಗ 7ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕಾಗಿ 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಐಗುಪ್ತದ ಸಹಾಯವು ವ್ಯರ್ಥವೇ ವ್ಯರ್ಥ, ಅದರಿಂದ ನಾನು ಅದಕ್ಕೆ ಸುಮ್ಮನೆ ಬಿದ್ದಿರುವ ಜಂಬದ ಮೃಗವೆಂದು ಹೆಸರಿಟ್ಟಿದ್ದೇನೆ. ಐಗುಪ್ತದ ಸಹಾಯ ಅದು ವ್ಯರ್ಥವೇ ವ್ಯರ್ಥ, ಆದ್ದರಿಂದ ನಾವು ಅದಕ್ಕೆ ಸುಮ್ಮನೆ ಬಿದ್ದಿರುವ ಜಂಬದ ಮೃಗವೆಂದು ಹೆಸರಿಟ್ಟಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಐಗುಪ್ತದ ಒಂದು ನಾವು ಐಗುಪ್ತವನ್ನು ನಂಬಿಕೊಂಡು ಐಗುಪ್ತ ನಮಗೆ ಸಹಾಯ ಮಾಡುತ್ತೆ, ಐಗುಪ್ತ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆ ಐಗುಪ್ತ ದೇಶಕ್ಕೆ ನಾವು ಹೋದ್ರೆ ಅಸೂರ್ ರಾಜನಿಂದ ನಾವು ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ಅಲ್ಲಿ ಇಸ್ರಾಯೇಲ್ ಜನರು ಹೇಳಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ಆ ಐಗುಪ್ತದ ಸಹಾಯ ಅದು ವ್ಯರ್ಥ ಎಂಬುದಾಗಿ ದೇವರು ನಮಗೆ ತಿಳಿಯಪಡಿಸ್ತಾರೆ. ಅದಕ್ಕಾಗಿ ಅಲ್ಲಿ ನೋಡುವಂತವರಾಗಿದ್ದೇವೆ ಏನಂತಂದ್ರೆ, ಐಗುಪ್ತದ ಸಹಾಯ ವ್ಯರ್ಥ, ಆದ್ದರಿಂದ ನಾನು ಅದಕ್ಕೆ ಸುಮ್ಮನೆ ಬಿದ್ದಿರುವ ಜಂಬದ ಮೃಗವೆಂದು ಹೆಸರಿಟ್ಟಿದ್ದೇನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ಒಂದು ದಿನದಲ್ಲಿ ನಾವು ಕೂಡ ಅನೇಕ ಸಂದರ್ಭದಲ್ಲಿ ದೇವರ ಮಾತನ್ನು ಕೇಳದೆ, ನಾವು ಅನೇಕ ದೇವರ ಮಾತಿಗೆ ವಿಧೇಯರಾಗದೆ ದೇವರನ್ನ ನಾವು ಸಂಕಷ್ಟಕ್ಕೆ ನಾವು ಅನೇಕ ಸಂದರ್ಭದಲ್ಲಿ ಒಂದು ದೇವರ ಮಾತನ್ನು ಕೇಳದೆ ನಾವು ನಡೀತಾ ಇರ್ತೇವೆ. ಆದರೆ ದೇವರು ನಾವು ಹೇಗೆ ಜೀವಿಸಬೇಕು, ಎಲ್ಲಿರಬೇಕು ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಕರ್ತನಲ್ಲಿ ಪ್ರೀತಿಯುಳ್ಳವರ ಮುಂದೆ ನಾವು ನೋಡುವಾಗ 8ನೇ ವಚನದಲ್ಲಿ ನಾವು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಐಗುಪ್ತದ ಸಹಾಯದಿಂದ ಆಶ್ರಯದಿಂದ ಆಗುವ ದುರ್ಗತಿ ಎಂಬುದಾಗಿ. ನೋಡ್ರಿ, ಅಲ್ಲಿ ನಾವು ನೋಡುವಾಗ ಈ ಐಗುಪ್ತದ ಒಂದು ಸಹಾಯದಿಂದ ನಾವು ಇರಬೇಕೆಂಬುದಾಗಿ ಇಸ್ರಾಯೇಲ್ ಪ್ರಜರು ಅಂದುಕೊಂಡಾಗ, ಇಲ್ಲಿ ಯೆಹೋವನು ನನಗೆ ಹೀಗೆ ಹೇಳಿದನು, ನೀನೀಗ ಮನೆಗೆ ಹೋಗಿ ಈ ಮಾತನ್ನು ಮುಂದಿನ ಕಾಲದಲ್ಲಿ ಶಾಶ್ವತ ಸಾಕ್ಷಿಯಾಗಿರುವಂತೆ ಇದುವರೆಗೂ ಹಲಿಗೆಯ ಮೇಲೆ ಕೆತ್ತು ಪುಸ್ತಕದಲ್ಲಿ ಬರೆ ಎಂಬುದಾಗಿ. ನೋಡ್ರಿ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ದೇವರು ಅಂತಂದ್ರೆ, ಹಲಿಗೆಯ ಮೇಲೆ ಕೆತ್ತಬೇಕು. ಯಾಕಂದ್ರೆ ಇಸ್ರಾಯೇಲರು ಅನೇಕ ಸಂದರ್ಭದಲ್ಲಿ ದೇವರನ್ನೇ ಅವರು ದೇವರ ಮೇಲೆ ತಪ್ಪನ್ನು ಹೊರಿಸುವಂತವರಾಗಿದ್ದರು. ಅದಕ್ಕಾಗಿ ಅವು ಜ್ಞಾಪಕಾರ್ಥವಾಗಿ ಅವು ಇರ್ತವೆ. ಅಂದ್ರೆ ಯೆಹೋವನು ನಮಗೇನು ಮಾಡ್ಯಾನೆ ಅಂತ ಅನೇಕ ಸಂದರ್ಭದಲ್ಲಿ ಅನ್ಬೋದು. ಅದಕ್ಕೆ ಅವು ಜ್ಞಾಪಕಾರ್ಥವಾಗಿ ನಾನು ಮುಂದೆ ಒಂದು ವೇಳೆ ನೀನು ಏನು ಮಾಡಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರವಾಗಿ ಅವು ಇರಬೇಕಲ್ಲ ಅಂತ ಹೇಳಿ ಅಲ್ಲಿ ಜ್ಞಾಪಕವಾಗಿ ಅಲ್ಲಿ ಕೆತ್ತಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ಮೋಸದ ಸಂತಾನದವರು, ನೋಡ್ರಿ, ಇವರು ದ್ರೋಹದ ಜನಾಂಗದವರು, ಮೋಸದ ಸಂತಾನದವರು, ಯೆಹೋವನ ಉಪದೇಶವನ್ನು ಕೇಳಲೊಲ್ಲದ ಸಂತತಿಯವರಷ್ಟೇ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯೆಹೋವನ ಉಪದೇಶವನ್ನ ಅಲ್ಲಿ ಕೇಳಲೊಲ್ಲದವರು ಎಂಬುದಾಗಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇವರು ದಿವ್ಯಾಶೀರ್ವಾದಗಳನ್ನು ಕುರಿತು ನಿಮಗೆ ದರ್ಶನವಾಗದಿರಲಿ ಅನ್ನುತ್ತಾರೆ. ನೋಡ್ರಿ, ನಮಗಾಗಿ ನ್ಯಾಯವಾದವುಗಳನ್ನು ಸಾಕ್ಷಾತ್ಕರಿಸಬೇಡಿರಿ, ನಯವಾದವುಗಳನ್ನು ನುಡಿಯಿರಿ, ಮಾಯವಾದವುಗಳನ್ನೇ ಸಾಕ್ಷಾತ್ಕರಿಸಿ ನೀವು ಹಿಡಿದಿರುವ ಮಾರ್ಗದಿಂದ ತೊಲಗಿರಿ, ನಿಮ್ಮ ದಾರಿಗೆ ಹೊರೆಯಾಗಿರಿ. ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಮುಂದೆ ನಿಲ್ಲಿಸಿ ಹಾಗೆ ಮಾಡಿರಿ ಎಂದು ಹೇಳುತ್ತಾರೆ. ಆದ ಕಾರಣ ಇಸ್ರಾಯೇಲ್ ಸದಮಲ ಸ್ವಾಮಿಯು ಹೀಗೆ ಎನ್ನುತ್ತಾನೆ, ನೀವು ದೇವರ ಮಾತಿಗೆ ಅಸಡ್ಡೆ ಮಾಡಿ ಬಲಾತ್ಕಾರ ಕುಯುಕ್ತಿಗಳನ್ನು ನಂಬಿ ಅವುಗಳನ್ನೇ ಆಧಾರ ಮಾಡಿಕೊಂಡಿರೋದ್ರಿಂದ ಎತ್ತರವಾದ ಗೋಡೆಯ ಒಂದು ಭಾಗವು ಬಗ್ಗುತ್ತಾ ತಟ್ಟನೆ ಕ್ಷಣ ಮಾತ್ರದಲ್ಲಿ ಕಳೆದು ಬಿಡುವ ಹಾಗೆ ನಿಮ್ಮ ಅಪರಾಧವು ನಿಮಗೆ ಅಪಾಯವಾಗುವುದು ಎಂಬುದಾಗಿ. ಇಲ್ಲಿ ನೋಡ್ರಿ, ಗೋಡೆಯ ಒಂದು ಭಾಗವು ತಟ್ಟನೆ ಕ್ಷಣ ಮಾತ್ರದಲ್ಲಿ ಕಳೆಸುವ ಹಾಗೆ ನಿಮ್ಮ ಅಪರಾಧವು ನಿಮಗೆ ಅಪಾಯವಾಗುವುದು.
ಉರಿಯುವ ಉರಿಯಿಂದ ಕೆಂಡವನ್ನು ತೆಗೆಯುವುದಕ್ಕಾಗಲಿ ಬಾವಿಯಿಂದ ನೀರನ್ನು ಗೋಚರಿಸಕ್ಕಾಗಲಿ ಗೋಕಿಯ ತುಂಡುಗಳನ್ನು ಒಂದು ಉಳಿಯದಂತೆ ಒಬ್ಬ ಕುಂಬಾರನ ಗಡಿಯನ್ನು ಚೂರು ಚೂರಾಗಿ ಒಡೆದು ಬಿಡುವ ರೀತಿಯಲ್ಲಿ ಆತನು ಆ ಗೋಡೆಯನ್ನು ಒಡೆದು ಬಿಡುವನು ಎಂಬುದಾಗಿ ನೋಡುವುದು. ಐಗುಪ್ತ ದೇಶದ ಒಂದು ಇಸ್ರಾಯೇಲರ ಸದಮಲ ಸ್ವಾಮಿಯಾಗಿರುವ ಕರ್ತನಾದ ಯೆಹೋವನು, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು, ಶಾಂತರಾಗಿ ಭರವಸದಿಂದಿರುವುದೇ ನಿಮಗೆ ಬಲ ಎಂದು ಹೇಳಿದರೂ ನೀವು ಒಪ್ಪಿಕೊಂಡಿಲ್ಲ. ನೀವು ಬೇಡವೇ ಬೇಡ, ಕುದುರೆಗಳ ಮೇಲೆ ಓಡುವೆವು ಎಂದುಕೊಂಡಿದ್ರು ಓಡೇ ಹೋಗುವಿರಿ. ನೀವು ವೇಗವಾಗಿ ಸವಾರಿ ಮಾಡುವೆವೆಂದು ವೇಗಿಗಳು ನಿಮ್ಮನ್ನು ಅಡ್ಡು ಬಿಡುವರು. ಒಬ್ಬನ ಬೆದರಿಕೆ 1000 ಜನರು ಓಡುವರು, 5 ಬೆದರಿಕೆ ನೀವು ಓಡಿ ಹೋಗುವಿರಿ. ಕಟ್ಟ ಕಡೆಗೆ ಬೆಟ್ಟದ ಶಿಖರದಲ್ಲಿ ಕಂಬದ ಗುಡ್ಡದ ಮೇಲೆ ಕಂಬದಂತೆ ಒಂಟೆಯಾಗಿ ಉಳಿಯುವಿರಿ ಎಂಬುದಾಗಿ. ಇಲ್ಲಿ ಐಗುಪ್ತ ಸಹ ಆಶ್ರಯವನ್ನು ಪಡ್ಕೊಂಡ್ರೆ ನಮಗೆ ಯಾವ ರೀತಿಯಾದಂಥ ದುರ್ಗತಿ ನಮಗೆ ಕಂಡು ಬರುತ್ತೆ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ದೇವರು ಈ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದ್ದಾನೆ. ಮತ್ತೆ ನಾವು ಮುಂದೆ ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ 17ನೇ ವಚನದಿಂದ ನಾವು ನೋಡ್ತಾ ಇದ್ದೇವೆ ಏನಂತಂದ್ರೆ 17ನೇ ವಚನದಲ್ಲಿ ದೇವರು ಇಸ್ರಾಯೇಲ್ ಜನರು ಸ್ಥಿರಪಡಬೇಕು ಮತ್ತು ಬಲವಂತರನ್ನಾಗಿ ಅವರನ್ನು ಮಾಡಬೇಕು ಎಂಬುದಾಗಿ ಇಲ್ಲಿ ದೇವ್ರನ್ನ ಅಲ್ಲಿ ಹೇಳ್ತಾ ಇದ್ದಾನೆ. ಇವರನ್ನ ನಾನು ಸ್ಥಿರಪಡಿಸಬೇಕು, ಸ್ಥಿರವಾಗಿ ಅವ್ರನ್ನ ನಿಲ್ಲಿಸಬೇಕು ಇಸ್ರಾಯೇಲ್ ಜನರನ್ನ, ಮತ್ತು ಅವರು ಬಲವಂತರಾಗಬೇಕು ಎಂಬುದಾಗಿ ದೇವರ ಆಸೆ ಪಡುವಂಥ ವಿಷಯವನ್ನು ನಾವು ನೋಡ್ತಾ ಇದ್ದೀವಿ. 18ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಿಮಗೆ ಸಹಾಯ ಮಾಡಲು ದೇವರು ನಿಮ್ಮ ಬಳಿಗೆ ಕರುಣಿಸಲಕ್ಕಾಗಿ ಅವರು ಬರ್ತಾ ಇದ್ದಾರೆ. ಅಂದರೆ ದೇವರು ನಮ್ಮನ್ನು ಕರುಣಿಸುವುದಕ್ಕಾಗಿ ಅಲ್ಲಿ ಬರುವಂಥ ವಿಷಯವನ್ನ ನಾವಲ್ಲಿ ನೋಡ್ತಾ ಇದ್ದೇವೆ. 19ನೇ ವಚನದಲ್ಲಿ ಸಿಯೋನಿನ ಜನರೇ ನಿಮ್ಮ ಕಣ್ಣೀರನ್ನೆಲ್ಲ ಒರೆಸುತ್ತೇನೆ ಎಂಬುದಾಗಿ 19ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಿಯೋನಿನ ಜನರೇ, ಇಲ್ಲಿ ಒಂದು ಉತ್ತಮವಾದಂಥ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ ಓದೋಣ. 19ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಯೆರೂಸಲೇಮಿನ ವಾಸಿಸುವ ಸಿಯೋನ್ ಜನರೇ, ನೀವು ಇನ್ನೂ ಅಳುವುದೇ ಇಲ್ಲ, ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು ಎಂಬುದಾಗಿ. ನೋಡ್ರಿ, ಅಲ್ಲಿ 19ನೇ ವಚನದಲ್ಲಿ ಸಿಯೋನಿನ ಜನರೇ ನಿಮ್ಮ ಕಣ್ಣೀರನ್ನೆಲ್ಲ ಒರೆಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತು 20ನೇ ವಾಕ್ಯದಲ್ಲಿ ಬೋಧಕರನ್ನು ಅಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾನೆ. ಏನಂದ್ರೆ, ಇದುವರೆಗೂ ಅಲ್ಲಿ ಬೋಧಕರು ಇರಲಿಲ್ಲ ಮತ್ತು ಅವರು ಸರಿಯಾಗಿ ದೇವರ ಮಾರ್ಗದಲ್ಲಿ ಅವ್ರು ನಡೀತಾ ಇರಲಿಲ್ಲ. ಅದಕ್ಕಾಗಿ ದೇವರು ಅವರಿಗೆ ಉತ್ತಮವಾದಂಥ ಒಂದು ಬೋಧಕರನ್ನು ನೀಡಿ ಅವರು ಮಾಡಿರುವಂಥ ಎಲ್ಲ ಒಂದು ಸಂಕಷ್ಟಗಳನ್ನ ಎದುರಿಸಲಿಕ್ಕೆ ಅಲ್ಲಿ ಒಬ್ಬ ಉತ್ತಮವಾದಂಥ ಬೋಧಕರನ್ನು ಅಲ್ಲಿ ನೀಡ್ತಾ. 21ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಇಲ್ಲಿ ಎಡಕ್ಕಾಗಲಿ ಬಲಕ್ಕಾಗಲಿ ಅಂತ ಕಷ್ಟದಲ್ಲಿ ಅವರ ಬೋಧಕರನ್ನು ನೋಡ್ರಿ, ಯಾವ ಕಡೆ ತಿರುಗಿದ್ರು ಕೂಡ ಒಬ್ಬ ಉತ್ತಮ ಬೋಧಕರು ಅಲ್ಲಿ ದೇವರು ಇಟ್ಟಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು 22ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಅತ್ಯಂತ ದುಃಖ ತರಿಸಿರುವ ವಿಷಯ ಎಂದರೆ ಅವರು ಮಾಡುವಂಥ ಒಂದು ವಿಗ್ರಹಾರಾಧನೆ. ಆ ವಿಗ್ರಹಾರಾಧನೆ ಅವುಗಳನ್ನು ಬೀಸಾಡಿದಾಗ ದೇವರು ಅವರನ್ನು ದರ್ಶಿಸ್ತಾನೆ ಅಂತಕ್ಕಂಥ ವಿಷಯವನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಅವರು ಅನೇಕ ವಿಗ್ರಹಾರಾಧನೆಗಳನ್ನ ಅವ್ರು ಮಾಡ್ತಾ ಇದ್ದಾರೆ, ಅನೇಕ ಮೂರ್ತಿಗಳನ್ನ ಮಾಡಿಕೊಳ್ತಾ ಇದ್ರು ಇಸ್ರಾಯೇಲ್. ಆ ಸಂದರ್ಭದಲ್ಲಿ ಒಂದು ವೇಳೆ ಅವುಗಳಿಂದ ನೀವು ಹೊರ ಬಂದ್ರೆ, ಅವುಗಳನ್ನು ಬಿಸಾಡಿದ್ರೆ ನಾನು ನಿಮ್ಮನ್ನು ದರ್ಶಿಸ್ತೇನೆ ಎಂಬುದಾಗಿ ದೇವರಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 23ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನು ಬಿಟ್ಟು ದೂರ ಆಗಿದ್ದಾರೆ. ಈಗ ದೇವರ ಬಳಿಗೆ ತಿರುಗಿ ಬಂದಾಗ, ದೇವರ ಮಾತಿಗೆ ವಿಧೇಯರಾದಾಗ ಅವರಿಗೆ ಉತ್ತಮ ಮಳೆ ಬೆಳೆ ಎಲ್ಲವನ್ನು ಕೊಡ್ತಾ ಇದ್ದಾನೆ. ನೋಡ್ರಿ, ಅದಕ್ಕಿಂತ ಮುಂಚೆ ದೇವರಿಗೆ ಅವರ ಅವಿಧೇಯರಾದಾಗ ಅವರಿಗೆ ಅನೇಕ ಕಷ್ಟಗಳು, ಆಹಾರ ಇದ್ದಿಲ್ಲ, ಮಳೆ ಇದ್ದಿಲ್ಲ, ಒಳ್ಳೆ ಸಮೃದ್ಧಿಯಾದಂಥ ಒಂದು ಆಹಾರ ಇದ್ದಿಲ್ಲ, ಏನೂ ಇದ್ದಿಲ್ಲ. ಆ ರೀತಿಯಲ್ಲಿ ಅವರು ಜೀವನ ಮಾಡ್ತಾ ಇದ್ರು. ಆದರೆ ಅವ್ರಿಗೆ ಅನೇಕ ಕಷ್ಟಗಳು, ಅನೇಕ ಸಮಸ್ಯೆಗಳು, ಅವರಿಗೆ ಅನೇಕ ಸಂಕಷ್ಟಗಳು ಎದುರಾಗಿರು. ಆದರೆ ಈಗ ಹಾಗಿಲ್ಲ.
ದೇವರ ಮಾತಿಗೆ ದೂರವಾಗಿರುವಂತ ಒಂದು ಸಂದರ್ಭಕ್ಕಿಂತ ಈಗ ಹತ್ತಿರವಾದಾಗ ಅವ್ರಿಗೆ ಉತ್ತಮವಾದಂತ ಮಳೆ ಬೆಳೆ ಎಲ್ಲವನ್ನು ದೇವರು ಕೊಡ್ತಾ ಇದ್ದಾನೆ. ಮತ್ತು ಅದರ ಜೊತೆಗೆ ಅಲ್ಲಿರುವಂತ ಪಶುಗಳಿಗೂ ಕೂಡ ಅವರು ಉತ್ತಮ ಒಂದು ಒಳ್ಳೆ ಆಹಾರವನ್ನ ಕೊಡುವಂತ ವಿಷಯದಲ್ಲಿ 24ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅಲ್ಲಿ ಯಾವ ರೀತಿ ಅಂದ್ರೆ ನೋಡ್ರಿ, ಮರದಿಂದಲೂ ಆ ಕವೆ ಕೋಲಿನಿಂದಲೂ ಉಪಾದ ಮೇವನ್ನು ತಿನ್ನುವೆವು ಎಂಬುದಾಗಿ. ಅಂದ್ರೆ ನೋಡ್ರಿ, ಹಸುಗಳಿಗೆ ಕೂಡ ಉತ್ತಮವಾದಂತ ಒಂದು ಆಹಾರ ಅಲ್ಲಿ ಕೊಡುವುದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತೆ 25ನೇ ವಚನದಲ್ಲಿ ನಾವು ನೋಡುವಾಗ, ಗೋಪುರಗಳು ಬಿದ್ದು ಶತ್ರುಗಳು ನಾಶವಾಗುವರು, ಯುದ್ಧದಲ್ಲಿ ದೇವರ ಜಯ ಕೊಟ್ಟ ದಿನ, ಆ ದಿನದಲ್ಲಿ ಎತ್ತರವಾದ ಗುಡ್ಡದಲ್ಲಿಯೂ ತೊರೆಗಳ ನೀರಿನ ಕಾಲುವೆಗಳು ಹರಿಯುವು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಎತ್ತರವಾದಂಥ ಪ್ರದೇಶಗಳಲ್ಲಿ ಅಲ್ಲಿ ಉತ್ತಮವಾದಂಥ ಒಂದು ನೀರಿನ ತೆರೆಗಳು ಕೂಡ ಹರಿತವೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. 26ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಭೂಲೋಕದಲ್ಲಿ ಮನುಷ್ಯನ ಕಷ್ಟ ಬಾಧೆ ಎಲ್ಲವನ್ನು ತೆಗೆದುಹಾಕಿ ಪರಲೋಕದಲ್ಲಿ ಮಹಿಮಾ ಶರೀರವಾದ ಪ್ರಕಾಶಮಾನವಾಗಿರುವುದು ಎಂಬುದಾಗಿ. ಅಂದ್ರೆ ನೋಡ್ರಿ, ಭೂಲೋಕದಲ್ಲಿ ನಾವು ಮನುಷ್ಯನ ಕಷ್ಟ ಒಂದು ಬಾಧೆ ಎಲ್ಲವನ್ನು ನಾವು ತೆಗೆದುಹಾಕಿ ನಾವು ಜೀವಿಸುವಾಗ ಪರಲೋಕದಲ್ಲಿ ನಮಗೆ ಮಹಿಮಾ ಶರೀರವಾಗಿ ಪ್ರಕಾಶಮಾನವಾಗಿರ್ತದೆ. ಇದು ಪರಲೋಕದಲ್ಲಿ ನಡೆದ ಒಂದು ಕಾರ್ಯ. ನೋಡ್ರಿ, ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಸೂರ್ಯನ ಬೆಳಕು ಕಿಂತ ಉನ್ನತವಾಗಿ ನಾವು ಕಾಣಲ್ಪಡುತ್ತೇವೆ. ಯಾವಾಗ ನಾವು ದೇವರ ಮುಂದೆ ನಾವು ತಗ್ಗಿಸಿಕೊಂಡು ದೇವರ ಹತ್ತಿರ ನಾವು ಪ್ರಾರ್ಥನೆ ಮಾಡಿ ದೇವರ ಆಶ್ರಯಗಳನ್ನು ಪಡ್ಕೊಂಡು ದೇವರ ಮಾತಿಗೆ ನಾವು ವಿಧೇಯರಾಗಿ ನಾವು ಜೀವಿಸುವಾಗ ನೋಡ್ರಿ, ನಾವು ಆ ರೀತಿಯಾದಂಥ ಪ್ರಕಾಶಮಾನವಾಗಿ ನಾವು ಕಾಣಿಸ್ತೇವೆ ಎಂಬುದಾಗಿ. ನಾವು ಎಷ್ಟು ಪ್ರಾರ್ಥಿಸ್ತೇವೋ ಅಷ್ಟು ದೇವರ ಮಹಿಮೆಯನ್ನು ಹೊಂದುವಂತವರಾಗಿದ್ದೇವೆ. 27ನೇ ವಚನದಲ್ಲಿ ಇಲ್ಲಿ ದೇವರ ದರ್ಶನ ಅಥವಾ ದೇವರ ಕೋಪ ಅಂತ ಕೂಡ ನಾವು ಹೇಳ್ಬೋದು. ಈ ಕೋಪ ಬಂದಾಗ ನಮ್ಮ ಮುಖ ಯಾವ ರೀತಿಯಲ್ಲಿ ಇರುತ್ತೆ, ನಾವು ಅನೇಕ ಸಂದರ್ಭದಲ್ಲಿ ನಾವು ನೋಡುವಾಗ ಅದು ಬಿಸಿ ಆಗಿಬಿಡುತ್ತೆ, ನಮ್ಮ ಮೈಯೆಲ್ಲ ಬಿಸಿ ಆಗ್ಬಿಡುತ್ತೆ. ಆ ರೀತಿಯಲ್ಲಿ ದೇವರಿಗೆ ಕೂಡ ಅನೇಕ ಸಂದರ್ಭ ಕೋಪ ಬಂದಾಗ ಆ ರೀತಿ ಆಗುತ್ತೆ. ಯಾಕಂದ್ರೆ ದೇವರಿಗೆ ನಾವು ಕೋಪ ತರಿಸುವಂತವರಾಗಿರಬಾರ್ದು. ಮತ್ತೆ ದೇವರು ನಾವು 30 ಮತ್ತು 31ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರು ತನ್ನ ಸ್ವರವನ್ನು ಅಲ್ಲಿ ತಿರುಗಿ ಅವರು ಎತ್ತಿ ಆಡಿ ಸೂಚಿಸ್ತಾ ಇದ್ದಾರೆ. ಮತ್ತು ಅಲ್ಲಿ 31ನೇ ವಚನದ ಶತ್ರುವನ್ನು ದೇವರು ಅಲ್ಲಿ ಓಡಿಸುವಂತ ವಿಷಯವನ್ನ ಇಲ್ಲಿ ನಾವು ನೋಡ್ತೇವೆ. 32ನೇ ವಚನದಲ್ಲಿ ನಾವು ಹಾಡುಗಳನ್ನು ಹಾಡುತ್ತಿದ್ದಾರೆ, ಶತ್ರುಗಳ ಮೇಲೆ ಏಟು ಬೀಳುತ್ತದೆ ಎಂಬುದಾಗಿ ನೋಡ್ರಿ, ಹಾಡು ಸ್ತುತಿ ಪದಗಳನ್ನು ಹಾಡುವಾಗ ಅಲ್ಲಿ ಶತ್ರುಗಳನ್ನ ಅವರಿಗೆ ಓಡಿಸುವಂತ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು 33ನೇ ವಚನದಲ್ಲಿ ನಿತ್ಯ ನರಕದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿರುವಂತಹ ವಿಷಯವನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ನರಕ ಅಂದ್ರೆ ಅದು ಯಾವ ರೀತಿಯಲ್ಲಿದೆ, ಆ ನರಕದಲ್ಲಿ ಏನೆಲ್ಲ ಸಂಕಷ್ಟಗಳು ಇದಾವೆ ಎಂಬುದಾಗಿ ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತುಂಟು. ಆದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ಇಸ್ರಾಯೇಲ್ ಪ್ರಜರು ದೇವರಿಗೆ ಅವಿಧೇಯರಾದಾಗ ಅವರು ಇಷ್ಟ ಬಂದ ಹಾಗೆ, ಅವರ ಮನ ಬಂದ ಹಾಗೆ ಅವರು ನಡ್ಕೊಳ್ತಾ ಇದ್ರು. ಇದೇ ವಿಷಯವನ್ನ ಅನೇಕ ಸಂದರ್ಭದಲ್ಲಿ ನಾವು ಕೀರ್ತನೆ ವಿಭಾಗದಲ್ಲಿ ಮತ್ತು ಬೇರೆ ಬೇರೆ ಗ್ರಂಥಗಳಲ್ಲಿ ನಾವು ಧ್ಯಾನ ಮಾಡಿಕೊಳ್ತಾ ಬರ್ತಾ ಇದ್ದೇವೆ. ಆದ್ರೆ ಕರ್ತನಲ್ಲಿ ಪ್ರೀತಿಯುಳ್ಳವರು, ಯಾವಾಗ ನಾವು ದೇವರಿಗೆ ಅವಿಧೇಯರಾಗ್ತೇವೋ ಆಗ ನಮಗೆ ಅನೇಕ ಕುಟುಂಬದಲ್ಲಿ ಅನೇಕ ಕಷ್ಟಗಳು ಸಮಸ್ಯೆಗಳು ನಮಗೆ ಉಂಟಾಗ್ತವೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ 4 ವಿಷಯಗಳ ಕುರಿತಾಗಿ ನಾವು ನೋಡೋಣ. ಏನಂದ್ರೆ, ನಾವು ಇದಕ್ಕೆಲ್ಲ ಒಂದು ಪರಿಹಾರ ನಮಗೆ ಬೇಕು ಅಂತಂದ್ರೆ ನಾವು ಮೊಣಕಾಲೂರಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದಾಗ ನಮಗಿರುವಂತ ಅನೇಕ ಕಷ್ಟಗಳು ಸಂಕಟಗಳು ಅವು ನೀಗಿ ಹೋಗ್ತವೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸುವಂತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ನೋಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾವು ದೇವರಿಗೆ ಅವಿಧೇಯರಾಗಿ ನಡ್ಕೊಳ್ಳೋದಂತೆ ನಾವು ಈ ಲೋಕದಲ್ಲಿ ಜೀವಿಸೋಣ. ದೇವರ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಕೃಪಾಭರಿತನು ಸ್ತುತಿಗೆ ಪಾತ್ರನು ಆಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ಈ ನೂತನ ದಿನದಲ್ಲಿ ಸ್ವಾಮಿ ನಾವು ನಿಮಗೆ ವಿಧೇಯರಾಗಬೇಕು, ನಿಮ್ಮ
ನಿಮ್ಮ ಮಾತನ್ನು ಕೇಳಬೇಕು, ನಿಮ್ಮನ್ನು ಅನುಸರಿಸಬೇಕು. ನಮಗೆ ಇಲ್ಲಾಂದ್ರೆ ನಮ್ಮ ಕುಟುಂಬದಲ್ಲಿ ಅನೇಕ ಕಷ್ಟಗಳು, ಸಮಸ್ಯೆಗಳು, ಅನೇಕ ತೊಂದರೆಗಳು, ಅಡ್ಡಿ ಆತಂಕಗಳು ಎದುರಾಗ್ತವೆ ಎಂಬುದಾಗಿ ನಾವು ನೋಡಿದ್ದೇವೆ. ಆದರೆ ಕರ್ತನೆ, ನಾವು ಕೂಡ ಕರ್ತನೆ ಅನೇಕ ಸಂದರ್ಭದಲ್ಲಿ ನಿಮ್ಮನ್ನು ಆರಾಧಿಸುತ್ತಲೇ ಅನೇಕ ತಪ್ಪುಗಳನ್ನು, ಪಾಪದ ಮೇಲೆ ಪಾಪವನ್ನು ನಾವು ಮಾಡಿ ಸೇರಿಸಿಕೊಳ್ಳುವಂಥವರಾಗಿದ್ದೇವೆ. ಆದ್ದರಿಂದ ಈ ಎಲ್ಲ ಒಂದು ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಸ್ವಾಮಿ ನಿನಗೆ ವಿಧೇಯರಾಗಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡು. ಮತ್ತು ಈ ಒಂದು ಬೆಳಗಿನ ಆರಾಧನೆಯಲ್ಲಿ ಪಾಲ್ಗೊಳ್ಳಲಿರುವಂಥ ಅನೇಕ ಕುಟುಂಬಗಳನ್ನು ಆಶೀರ್ವದಿಸು ಸ್ವಾಮಿ. ಅವರೆಲ್ಲರನ್ನು ನಿನ್ನ ಆಶೀರ್ವದಿಸು. ನಿನ್ನ ವಾಕ್ಯಗಳನ್ನು ಕೇಳುವಂಥ ಭಾಗ್ಯ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿಕೊಟ್ಟಿರುತ್ತಾರೆ. ನಮ್ಮ ಮುಖ್ಯಸ್ಥರುಗಳನ್ನು ಆಶೀರ್ವದಿಸು. ಅವರು ಒಳ್ಳೆ ಆರೋಗ್ಯ ಬಲ ಕೊಡು, ಜ್ಞಾನ ಕೊಡು ಸ್ವಾಮಿ. ಮತ್ತು ವಿಶೇಷವಾಗಿ ಈ ಸೇವೆಯನ್ನು ಇನ್ನೂ ಅತ್ಯಧಿಕವಾಗಿ ನೀನು ಆಶೀರ್ವದಿಸು. ಇದಕ್ಕೆ ಸಹಾಯ ಮಾಡುವಂಥ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ಪರಲೋಕ ತಂದೆಯೇ, ಆಮೆನ್.